ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಎಕ್ಸ್‌ಪ್ಲೇನ್ ಮಾಡ್ತಾ ಇರೋಂಥ ಫಿಲಂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಸಿನಿಮಾ ಕೇವಲ ಒಂದು ಕಥೆಯಲ್ಲ. ಸಾವಿರಾರು ಮೆಂಟಲ್ ಡಿಸಬಿಲಿಟಿ ಇರುವಂತಹ ಮಕ್ಕಳ ಪೇರೆಂಟ್ಸ್ ಅವರ ನಿಜವಾದ ಜೀವನ ಹಾಗೆ ನಾವು ಹೊರಗಿನಿಂದ ಅವರ ಮಕ್ಕಳನ್ನ ಮಾತ್ರ ನೋಡ್ತೀವಿ. ಆದರೆ ಪ್ರತಿದಿನ ಆ ತಂದೆ ತಾಯಿ ಅನುಭವಿಸುವ ನೋವು, ತ್ಯಾಗ ಮತ್ತೆ ಹೋರಾಟವನ್ನ ನಾವು ನೋಡಿರೋದಿಲ್ಲ. ಈ ಸಿನಿಮಾ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ. ಜೀವನ ಯಾವಾಗ್ಲೂ ನಮ್ಮ ಆಸೆಯಂತೆ ಇರೋದಿಲ್ಲ. ಆದರೆ ಪ್ರೀತಿ, ತಾಳ್ಮೆ ಮತ್ತು ಜವಾಬ್ದಾರಿ ಇದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಎದುರಿಸಬಹುದು. ವೀಕ್ಷಕರೇ, ಈ ಫಿಲಮಿಂದ ನಿಮಗೆ ತಂದೆ ತಾಯಿ ತಮ್ಮ ಮಕ್ಕಳನ್ನ ಸಾಕೋಕೆ ಎಷ್ಟು ಕಷ್ಟ ಬೀಳ್ತಾರೆ, ಹಾಗೆ ಅವರಿಗೋಸ್ಕರ ಎಷ್ಟು ಕೀಳು ಮಟ್ಟಕ್ಕಾದ್ರೂ ಇಳಿತಾರೆ ಅನ್ನೋದು ಈ ಫಿಲಂನಲ್ಲಿ ತೋರಿಸ್ತಾ ಹೋಗ್ತಾರೆ. ಹಾಗೆ ಈ ಮೂವಿನಲ್ಲಿ ತನ್ನ ಮಗನಿಗಾಗಿ ಒಬ್ಬ ಅಪ್ಪ ಮಾಡುವ ಕೆಲಸ ಬಹುಶಃ ಈ ಜಗತ್ತಿನಲ್ಲಿ ಯಾವ ತಂದೆಯೂ ಕೂಡ ಮಾಡಿರೋದಿಲ್ಲ. ಹಾಗಿದ್ರೆ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಕತೆ ಶುರುವಾಗೋದು ಮೋಹನ್ ಮತ್ತೆ ಶೈಲಾ ಅವರ ಲವ್ ಸ್ಟೋರಿ ಜೊತೆ. ಮೊದಲಿಗೆ ಶೈಲಾ ಮೋಹನ್ ಅವರ ಹೈಟ್ ನೋಡಿ ಮದುವೆಗೆ ನೋ ಅಂತ ಹೇಳಿರ್ತಾಳೆ. ಆದರೆ ನಿಧಾನವಾಗಿ ಇಬ್ರು ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹತ್ತಿರವಾಗ್ತಾರೆ. ಕೊನೆಗೆ ಶೈಲಾ ಮದುವೆಗೆ ಒಪ್ಕೋತಾಳೆ. ಇಬ್ಬರ ಮದುವೆಯಾದ ಒಂದು ವರ್ಷದ ನಂತರ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಮಗು ಬಂದ ನಂತರ ಇವರ ಜೀವನವೇ ಸಂಪೂರ್ಣವಾಗಿ ಚೇಂಜ್ ಆಗಿಬಿಡುತ್ತೆ. ಮನೆಯಲ್ಲಿ ತುಂಬ ಖುಷಿಯಾಗಿರ್ತಾರೆ. ಆದರೆ ಸಿನಿಮಾ ಈಗ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಎಲ್ಲ ಸೀನ್ಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ತೋರಿಸಿದ್ದಾರೆ. ಈಗ ಅವರ ಮಗು ಬಚ್ಚುಗೆ 15 ವರ್ಷ ಆಗಿರುತ್ತೆ. ಆದರೆ ಅವನು ಮೆಂಟಲಿ ಡಿಸೇಬಲ್ಡ್ ಆಗಿರ್ತಾನೆ. ಮನೆಯ ಖರ್ಚಿಗಾಗಿ ಮೋಹನ್ ಮತ್ತು ಶೈಲಾ ಇಬ್ಬರು ಕೂಡ ಜಾಬ್ ಮಾಡ್ತಾರೆ. ಒಂದು ದಿನ ಶೈಲಾಗೆ ಆಫೀಸ್ಗೆ ಲೇಟ್ ಆಗ್ತಿದ್ದ ಕಾರಣ ಬಚ್ಚುನನ್ನು ಎಬ್ಬಿಸಿ ಬಾತ್ರೂಮ್ಗೆ ಹೋಗ್ತಾಳೆ. ಅಷ್ಟರಲ್ಲಿ ಬಚ್ಚು ಬಾಲ್ಕೋನಿಗೆ ಹೋಗಿ ತನ್ನ ಎಲ್ಲ ಬಟ್ಟೆಗಳನ್ನು ಕೆಳಗೆ ರಸ್ತೆಗೆ ಎಸೆಯಲು ಶುರು ಮಾಡ್ತಾನೆ. ಕೆಳಗಿದ್ದ ಜನರೆಲ್ಲ ಕೋಪದಿಂದ ಕೂಗ್ತಾರೆ, ಅಯ್ಯೋ ನಿನ್ನ ಮಗ ಏನು ಮಾಡ್ತಿದ್ದಾನೆ ಅಂತ. ಆದರೆ ಅವರಿಗೆ ಬಚ್ಚು ನಾರ್ಮಲ್ ಅಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಮೋಹನ್ ತಕ್ಷಣ ಎಲ್ಲರ ಹತ್ರ ಹೋಗಿ ಸಾರಿ ಕೇಳಿ ಬಚ್ಚುವನನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಶೈಲಾ ಬಾತ್ರೂಮಿಂದ ಹೊರಗೆ ಬರ್ತಾರೆ. ಮೋಹನ್ ಕೋಪದಿಂದ ನೀನು ನಿನ್ನ ಮಗನನ್ನು ಒಬ್ಬನೇ ಏಕೆ ಬಿಟ್ಟು ಹೋಗಿದ್ಯಾ ಅಂತ ಬೈತಾನೆ. ಕೋಪದಲ್ಲಿ ಬಚ್ಚುಗೂ ಕೂಡ ಹೊಡಿತಾನೆ. ಆದರೆ ಶೈಲಾ ತಕ್ಷಣ ತನ್ನ ಮಗನನ್ನು ತನ್ನ ಹತ್ರ ಎಳೆದುಕೊಂಡು ಅವನಿಗೆ ಬಟ್ಟೆ ಹಾಕೋಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಮೋಹನ್ ತುಂಬ ನೋವಿನಿಂದ ಹೇಳ್ತಾನೆ, ನಾವು ಯಾವ ಪಾಪ ಮಾಡಿದ್ದೀವಿ, ನಮಗೆ ಹೀಗೆ ಒಂದು ಮಗ ಯಾಕೆ ಹುಟ್ಟಬೇಕಿತ್ತು. ವೀಕ್ಷಕರೇ, ಈ ಒಂದು ಮಾತಿನಿಂದಲೇ ಆ ತಂದೆಯ ನೋವು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ವೀಕ್ಷಕರೇ, ದೇವರು ಎಲ್ರಿಗೂ ಕೂಡ ಒಂದೇ ರೀತಿ ಜೀವನ ಕೊಡೋದಿಲ್ಲ. ಕೆಲವರಿಗೆ ಸಂತೋಷ ಸಿಗುತ್ತೆ, ಕೆಲವರಿಗೆ ಪರೀಕ್ಷೆ ಸಿಗುತ್ತೆ. ಆದರೆ ನಿಜವಾದ ಪ್ರೀತಿ ಅಂದರೆ ಪರಿಸ್ಥಿತಿ ಬದಲಾಗಿದ್ರೂ ಕೂಡ ಕೈ ಬಿಡದೆ ಜೊತೆಯಾಗಿ ನಿಲ್ಲೋದು. ಈ ಪ್ರಪಂಚದಲ್ಲಿ ಎಷ್ಟೋ ಮಕ್ಕಳು ತನ್ನ ಅಪ್ಪನ ಮಾತು ಅಮ್ಮನ ಮಾತು ಕೇಳೋದೇ ಇಲ್ಲ. ವಯಸ್ಸಿಗೆ ಬಂದ ಮೇಲೆ ಅವರ ದಾರಿ, ಅವರ ಮಾತು, ಅವರ ಇಷ್ಟದಂತೆ ನಡೀತಾ ಹೋಗ್ತಾರೆ. ಆದರೆ ಅವರನ್ನು ಬೆಳೆಸೋಕೆ ಅಪ್ಪ ಅಮ್ಮ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಂತ ಅವರು ಆ ಏಜ್ಗೆ ಬಂದಾಗಲೇ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ಇನ್ನು ಕಥೆಯನ್ನು ಮುಂದುವರಿಸೋಣ. ಆ್ಯಕ್ಚುಲಿ ಮೋಹನ್ ಕೂಡ ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಶೈಲಾ ಮಾತ್ರ ಡೇ ಶಿಫ್ಟ್ನಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತಾಳೆ. ಸಾಮಾನ್ಯವಾಗಿ ಶೈಲಾ ಮನೆಗೆ ಬರೋಷ್ಟರಲ್ಲಿ ಮೋಹನ್ ಮನೆಯಲ್ಲೇ ಇರ್ತಾನೆ. ನಂತರ ಅವನು ಆಫೀಸ್ಗೆ ಹೊರಡ್ತಾನೆ. ಹೀಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡೋ ಸಮಯವೇ ತುಂಬ ಕಡಿಮೆ ಆಗಿರುತ್ತೆ. ಎಕ್ಸ್ಟ್ರಾ ಇನ್ಕಮ್ಗಾಗಿ ಮೋಹನ್ ಮನೆಯಲ್ಲೇ ಕುಳಿತು ಟೈಪಿಂಗ್ ವರ್ಕ್ ಕೂಡ ಮಾಡ್ತಿರ್ತಾನೆ. ಒಂದು ದಿನ ಶೈಲಾ ಚೆನ್ನಾಗಿ ರೆಡಿಯಾಗಿ ಮೋಹನ್ ಮುಂದೆ ಬಂದು ಕೂತ್ಕೋತಾಳೆ. ನಾನು ಹೇಗಿದ್ದೀನಿ ಅಂತ ಕೇಳ್ತಾಳೆ. ಆದರೆ ಮೋಹನ್ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ. ಒಮ್ಮೆ ನೋಡಿ ಯಾವಾಗಲೂ ಇದ್ದಾಗೆ ಇದೆಯಾ ಅಂತ ಹೇಳಿ ಮತ್ತೆ ಕೆಲಸಕ್ಕೆ ತಿರುಗ್ತಾನೆ. ಈ ಮಾತು ಕೇಳಿದ ಶೈಲಾಗೆ ಸ್ವಲ್ಪ ಬೇಜಾರಾಗುತ್ತೆ. ಪ್ರತಿದಿನ ಆಫೀಸ್ಗೆ ಹೋಗುವಾಗ ಬಸ್ನಲ್ಲಿ ಕುಳಿತಿರುವ ಶೈಲಾ ರಸ್ತೆಯಲ್ಲಿರುವ ಥಿಯೇಟರ್ ಕಡೆ ನೋಡ್ತಾಳೆ. ಅವಳಿಗೆ ಮನಸ್ಸಿನಲ್ಲಿ ಒಂದೇ ಆಸೆ, ಒಮ್ಮೆ ಆದರೂ ನಾನು ಮೋಹನ್ ಜೊತೆ ನಾರ್ಮಲ್ ಕಪಲ್ ಥರ ಸಿನಿಮಾ ನೋಡಬೇಕು, ಹೊರಗೆ ಸುತ್ತಬೇಕು, ಸ್ವಲ್ಪ ಲೈಫ್ನು ಕೂಡ ಎಂಜಾಯ್ ಮಾಡಬೇಕು ಅಂತ. ಆದರೆ ಬಚ್ಚು ಇರುವ ಕಾರಣ ಈ ಕನಸುಗಳು ಕನಸಾಗಿ ಉಳಿದ್ಬಿಡ್ತವೆ. ಇವರ ಇಬ್ಬರ ಜಾಬ್ ಟೈಮಿಂಗ್ ಕೂಡ ಬೇರೆ. ಹಾಗಾಗಿ ಹಸ್ಬೆಂಡ್ ವೈಫ್ ಆಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅವಕಾಶ ಸಿಗೋದಿಲ್ಲ. ಆಫೀಸ್ಗೆ ಬಂದ ನಂತರ ಶೈಲಾ ಮಿರರ್ ಮುಂದೆ ನಿಂತು ತನ್ನನ್ನೇ ಕೂಡ ನೋಡ್ಕೋತಾಳೆ. ಹಾಗೆ ಅವಳ ಟೇಬಲ್ ಮೇಲೆ ಒಂದು ಪರ್ಫ್ಯೂಮ್ ಇರುತ್ತದೆ. ಪ್ರತಿದಿನ ಅದನ್ನು ಹಾಕಿಕೊಂಡು ಒಂದು ಸಣ್ಣ ಸ್ಮೈಲ್ ಕೊಡ್ತಾಳೆ. ಅಷ್ಟರಲ್ಲಿ ಅವಳ ಬಾಸ್ ಮಿಸ್ಟರ್ ಪಂಡಿತ್ ಕರೀತಾನೆ. ಶೈಲಾ, ಇವತ್ತು ಲೇಟಾ ಅಂತ ಬೈತಾನೆ. ಅದೇ ಸಮಯದಲ್ಲಿ ಶೈಲಾಗೆ ಒಂದು ಶಾಕ್ ಆಗಿರುತ್ತೆ. ಮನೆಯಲ್ಲಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ಅನ್ನೋದನ್ನೇ ಮರ್ತೋಗಿರ್ತಾಳೆ. ಅದು ಈಗ ನೆನಪಾಗುತ್ತೆ. ತಕ್ಷಣ ಮನೆಗೆ ಹೋಗಬೇಕು ಅಂತ ಹೇಳೋ ಅಷ್ಟರಲ್ಲಿ ಟೆನ್ಷನ್ನಿಂದ ಅವಳಿಗೆ ತಲೆ ಸುತ್ತಿ ಆಲ್ಮೋಸ್ಟ್ ಬೀಳೋ ಸ್ಥಿತಿ ಬಂದಿರುತ್ತೆ. ಇನ್ನೊಂದು ಕಡೆ ಮನೆಯಲ್ಲಿ ಬಚ್ಚುವಿನ ಹೇರ್ ತುಂಬ ದೊಡ್ಡದಾಗಿರುತ್ತೆ. ಮೋಹನ್ ಅವನಿಗೆ ಹೇರ್ ಕಟ್ ಮಾಡೋಣ ಅಂತ ಟ್ರೈ ಮಾಡ್ತಾನೆ. ಆದರೆ ಬಚ್ಚು ಒಂದೇ ಜಾಗದಲ್ಲಿ ನಿಲ್ಲೋದಿಲ್ಲ. ಓಡುತ್ತಾ ಕಿರುಚುತ್ತಾ ಮೋಹನನ್ನು ಕಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಮೋಹನ್ ಟೈಪ್ ಮಾಡಿದ ಎಲ್ಲ ಪೇಪರ್ಗಳನ್ನು ಗಾಳಿಗೆ ಎಸೆದು ಬಿಡ್ತಾನೆ. ಅದನ್ನು ನೋಡಿದ ಮೋಹನ್ಗೆ ತುಂಬ ಕೋಪ ಬರುತ್ತೆ. ಅವನು ಒಂದು ಕಡ್ಡಿ ತಗೊಂಡು ಬಚ್ಚುವನ್ನು ಹೊಡೆಯೋಕೆ ಹೋಗ್ತಾನೆ. ಆದರೆ ಬಚ್ಚುನೇ ಮೋಹನ್ ಮೇಲೆ ಆರಿ ಬಿದ್ದು ಕೆಳಗೆ ಬೀಳಿಸ್ತಾನೆ.
ನಂತರ ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ನಗ್ತಾನೆ. ಇದನ್ನು ನೋಡಿದ ಮೋಹನ್ಗೆ ತನ್ನ ಮೇಲೆಯೇ ಕೋಪ ಬರುತ್ತೆ. ಸ್ಟಿಕ್ ಬಿಟ್ಟು ತನಗೆ ತಾನೇ ಹೊಡ್ಕೋತಾನೆ. ಇಂತಹ ಮಗನಿಗೆ ನಾನು ತಂದೆಯಾಗಿದ್ದೀನಿ ಅಂತ ಅಳತೊಡಗ್ತಾನೆ. ಅಷ್ಟರಲ್ಲಿ ಮೋಹನ್ ಬೆಸ್ಟ್ ಫ್ರೆಂಡ್ ವೆಂಕಟ್ ಮನೆಗೆ ಬರ್ತಾನೆ. ವೆಂಕಟನ್ನ ನೋಡಿದ ತಕ್ಷಣ ಆ ಮಗು ಬಚ್ಚು ಓಡಿ ಹೋಗಿ ಅವನನ್ನು ಹಗ್ ಮಾಡುತ್ತೆ. ಯಾಕಂದರೆ ವೆಂಕಟ್ ಪ್ರತಿದಿನ ಬಂದು ಬಚ್ಚು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ, ಅವನ ಜೊತೆ ಆಟ ಆಡ್ತಾನೆ. ಆದ್ದರಿಂದ ಬಚ್ಚುಗೆ ವೆಂಕಟ್ ಅಂದರೆ ತುಂಬ ಇಷ್ಟ ಇರ್ತದೆ. ಇದಕ್ಕೂ ಒಂದು ಎಮೋಷನಲ್ ರೀಸನ್ ಇದೆ. ಒಂದು ಕಾಲದಲ್ಲಿ ವೆಂಕಟ್ಗೂ ಬಚ್ಚು ತರಹದ ಬುದ್ಧಿಮಾಂದ್ಯ ಮಗ ಇರ್ತಾನೆ. ಆದರೆ ಒಂದು ಆಕ್ಸಿಡೆಂಟಲ್ಲಿ ಆ ಮಗ ಸತ್ತೋಗ್ತಾನೆ. ಅದಕ್ಕಾಗಿ ವೆಂಕಟ್ ಬಚ್ಚುನಲ್ಲಿ ತನ್ನ ಮಗನನ್ನೇ ನೋಡ್ತಾ ಇರ್ತಾನೆ. ಆದ್ದರಿಂದ ಅವನು ಅವನನ್ನು ತುಂಬ ಪ್ರೀತಿಯಿಂದ ಟ್ರೀಟ್ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಶೈಲಾಳ ಬಾಸ್ ಮಿಸ್ಟರ್ ಪಂಡಿತ್ ಮೊದಲ ಬಾರಿಗೆ ಅವರ ಮನೆಗೆ ಬರ್ತಾನೆ. ಒಳಗೆ ಬಂದ ನೋಡಿದ ತಕ್ಷಣ ಸ್ಟ್ರೈಟ್ ಆಗಿ ಕಿಚನ್ಗೆ ಹೋಗ್ತಾನೆ. ಗ್ಯಾಸ್ ಆಫ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಅದನ್ನು ನೋಡಿ ಮೋಹನ್ಗೂ ಕೂಡ ಆಶ್ಚರ್ಯ ಆಗ್ಬಿಡುತ್ತೆ. ಏನ್ರಿ ಸರ್, ನೀವು ಗ್ಯಾಸ್ ಕಂಪ್ನಿಯವರಾ ಅಂತ ಕೇಳ್ತಾನೆ. ಅದನ್ನು ಕೇಳಿ ಪಂಡಿತ್ಗೆ ನಗು ಬರುತ್ತೆ. ಆದರೆ ಆ ಕ್ಷಣದಲ್ಲಿ ಶೈಲಾ ಪ್ರತಿದಿನ ಆಫೀಸ್ಗೆ ಯಾಕೆ ಲೇಟಾಗಿ ಬರ್ತಾಳೆ ಅಂತ ಅವನಿಗೆ ಗೊತ್ತಾಗುತ್ತೆ. ಯಾಕಂದರೆ ಮೋಹನ್ ಮತ್ತು ಶೈಲಾ ತಮ್ಮ ಮಗನಿಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅವನು ಅದನ್ನು ನೋಡಿ ಅರ್ಥ ಮಾಡ್ಕೋತಾನೆ. ಹೀಗೆ ಮನೆಯನ್ನು ನೋಡಿ ಹೊರಡುವ ಮುಂಚೆ ಪಂಡಿತ್ ಶೈಲಾಳ ಜೊತೆ ಮಾತನಾಡ್ತಾ ಒಂದು ಪ್ರಶ್ನೆ ಕೇಳ್ತಾನೆ. ನೀವು ಇನ್ನೊಂದು ಮಗುಗಾಗಿ ಟ್ರೈ ಯಾಕೆ ಮಾಡಲಿಲ್ಲ ಅಂತ. ಅದಕ್ಕೆ ಶೈಲಾ ಒಂದು ನೋವಿನ ಸ್ಮೈಲ್ ಕೊಟ್ಟು ಹೇಳ್ತಾಳೆ, ನಮಗೆ ತುಂಬ ಭಯ ಇತ್ತು ಸರ್. ಮತ್ತೊಂದು ಮಗು ಬೊಚ್ಚು ಥರನೇ ಹುಟ್ಬಿಟ್ರೆ ಅದನ್ನು ನೋಡಿಕೊಳ್ಳೋದು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇದೆ. ಅದಕ್ಕಿಂತಲೂ ದೊಡ್ಡ ಸಮಸ್ಯೆ ಏನಂದರೆ ನಾನು ಡೇ ಶಿಫ್ಟ್, ಮೋಹನ್ ನೈಟ್ ಶಿಫ್ಟ್. ನಾವು ಗಂಡ ಹೆಂಡತಿಯಾಗಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ರೇರ್ ಆಗಿದೆ. ಬಚ್ಚುಗಾಗಿ ಎಷ್ಟೋ ಹಾಸ್ಪಿಟಲ್, ಎಷ್ಟೋ ಡಾಕ್ಟರ್, ಎಷ್ಟೋ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ದೀವಿ. ಆದರೆ ಯಾರಿಂದಲೂ ಕೂಡ ಪ್ರಯೋಜನ ಸಿಗಲಿಲ್ಲ. ವೀಕ್ಷಕರೇ, ನಮಗೆ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಒಂದು ದಿನನಾದರೂ ನಮಗೆ ಟೈಮ್ ಬೇಕು ಅಂತ ಕಾಯ್ತಾ ಇರ್ತೀವಿ. ಆದರೆ ಅಪ್ಪ ಅಮ್ಮ ಆದರೆ ತಾವು ಕೆಲಸಕ್ಕೆ ಹೋದರೂ ಕೂಡ ತಮ್ಮ ಮಕ್ಕಳಿಗಾಗಿ ಇನ್ನೂ ಎಕ್ಸ್ಟೆಂಡ್ ಮಾಡಿ ಕೆಲಸ ಮಾಡಿ ಅವರಿಗಾಗಿ ದುಡ್ಡು ತಂದು ಕೊಡ್ತಾರೆ, ಅವರನ್ನು ಸಾಕ್ತಾರೆ. ಅವರು ಎಷ್ಟೇ ತಪ್ಪು ದಾರಿ ಹಿಡಿದ್ರೂ ಕೂಡ ಅವರನ್ನು ಬೈಯುತ್ತಾ ಮತ್ತು ಅದೇ ಖುಷಿಯಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ಬಚ್ಚು ಲೈಫ್ನಲ್ಲೂ ಕೂಡ ಅದೇ ರೀತಿ ಆಗಿರುತ್ತೆ. ಹೀಗೆ ಸೀನ್ ಕಟ್ಟಾಗಿ ಮೋಹನ್ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಅವನ ಕೊಲೀಗ್ ಎಲ್ರಿಗೂ ಕೂಡ ಸ್ವೀಟ್ನ ಹಂಚುತ್ತಿರ್ತಾನೆ. ಯಾಕಂದರೆ ಅವನ ಮಗ ಸೆಕೆಂಡ್ PUC ಪಾಸ್ ಆಗಿದ್ದಾನೆ ಅಂತ ಇದನ್ನು ತುಂಬ ಪ್ರೌಡಾಗಿ ಹೇಳ್ಕೊತಾನೆ. ಹಾಗೆ ನನ್ನ ಮಗ ಡಾಕ್ಟರ್ ಆಗ್ತಾನೆ ಅಂತ ಹೇಳ್ತಾನೆ. ಈ ಮಾತು ಕೇಳುತ್ತಿದ್ದಂತೆ ಮೋಹನ್ ಒಂದೇ ಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ. ಅವನ ಕಣ್ಣುಗಳ ಮುಂದೆ ಅವನ ಹಳೆಯ ನೆನಪುಗಳು ಬರ್ತವೆ. ಬಚ್ಚು ಚಿಕ್ಕವನಿದ್ದಾಗ ಮೊದಲ ಬಾರಿಗೆ ಅಪ್ಪ ಅಂತ ಕರೆದಿದ್ದ ಆ ದಿನವೇ ಮೋಹನ್ ಒಂದು ಕನಸು ಕಂಡಿದ್ದ, ನನ್ನ ಮಗನನ್ನು ದೊಡ್ಡ ಡಾಕ್ಟರ್ ಮಾಡಬೇಕು ಅಂತ. ಆದರೆ ವಿಧಿ ಬೇರೆ ರೀತಿಯಲ್ಲೇ ಕಥೆಯನ್ನು ಬರೆದಿರುತ್ತೆ. ಇವತ್ತು ಅವನ ವಯಸ್ಸಿನ ಮಕ್ಕಳು 12ನೇ ತರಗತಿ ಮುಗಿಸಿ ಕಾಲೇಜ್ಗೆ ಸೇರ್ತಿರ್ತಾರೆ. ಆದರೆ ತನ್ನ ಮಗ ಇನ್ನು ಚಿಕ್ಕ ಮಗುವಿನ ಹಾಗೆ ಜೀವನ ನಡೆಸ್ತಾ ಇದ್ದಾನೆ. ಇದನ್ನು ನೆನೆಸ್ಕೊಂಡು ಮೋಹನ್ ತುಂಬ ಬೇಜಾರಾಗ್ಬಿಡ್ತಾನೆ. ಮುಂದಿನ ದಿನ ಬಚ್ಚು ಬಾಲ್ಕನಿಯಲ್ಲಿ ನಿಂತಿರ್ತಾನೆ. ಅವನ ಕಣ್ಣಿಗೆ ಎದುರಿನ ಪೋಸ್ಟರ್ನಲ್ಲಿ ಇರುವ ಒಂದು ಹುಡುಗಿಯ ಫೋಟೋ ಕಾಣಿಸುತ್ತೆ. ಆ ಫೋಟೋ ನೋಡುತ್ತಿದ್ದಂತೆ ಅವನೊಳಗೆ ಹೊಸ ಫೀಲಿಂಗ್ಗಳು ಸ್ಟಾರ್ಟ್ ಆಗುತ್ತೆ. ಅವನಿಗೆ ಏನಾಗುತ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅದೇ ರೀತಿ ವಿಚಿತ್ರ ದೃಷ್ಟಿಯಿಂದ ತನ್ನ ಅಮ್ಮ ಶೈಲಾಳನ್ನೇ ನೋಡೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಆಫೀಸ್ನಲ್ಲಿ ಪಂಡಿತ್ ಸರ್ ಶೈಲಾಗೆ ಒಂದು ಗುಡ್ ನ್ಯೂಸ್ ಕೊಡ್ತಾನೆ. ನಿಮ್ಮ ಪ್ರಮೋಷನ್ಗಾಗಿ ನಾನು ರೆಕಮೆಂಡೇಶನ್ ಮಾಡಿದ್ದೀನಿ. ಅದನ್ನು ಕೇಳಿ ಶೈಲಾಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಪಂಡಿತ್ ಇನ್ನೊಂದು ಮಾತು ಕೂಡ ಹೇಳ್ತಾನೆ. ಶೈಲಾ, ನೀವು ಮತ್ತು ಮೋಹನ್ ಇಬ್ಬರೂ ನಿಮ್ಮ ಲೈಫ್ನಲ್ಲಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಈ ಸ್ಯಾಟರ್ಡೆ ಮತ್ತು ಸಂಡೇ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀನಿ, ಹೋಗಿ 2 ದಿನ ಸ್ಪೆಂಡ್ ಮಾಡಿ, ರೂಮ್ ಕೂಡ ಬುಕ್ ಮಾಡಿದ್ದೀನಿ ಅಂತ ಹೇಳಿರ್ತಾನೆ. ಹಾಗೆ ಬಚ್ಚುವನ್ನು ಕೂಡ ನಾನೇ ನೋಡ್ಕೋತೀನಿ ಅಂತಲೂ ಕೂಡ ಹೇಳಿರ್ತಾನೆ. ಪಂಡಿತ್ ಇದನ್ನೆಲ್ಲ ಕೂಡ ಒಳ್ಳೆ ಮನಸ್ಸಿನಿಂದ ಹೇಳಿರ್ತಾನೆ. ಯಾಕಂದರೆ ಈ ಕಪಲ್ ತಮ್ಮ ಜೀವನವನ್ನೇ ತಮ್ಮ ಮಗನಿಗಾಗಿ ತ್ಯಾಗ ಮಾಡ್ತಿದ್ದಾರೆ. ಅದನ್ನು ಚೆನ್ನಾಗಿ ಅವನಿಗೆ ಗೊತ್ತಾಗಿರುತ್ತೆ. ಆದರೆ ಶೈಲಾ ತುಂಬ ವಿನಯದಿಂದ ಹೇಳ್ತಾಳೆ ಅಂತ ಹೇಳಿ ಆ ಆಫರನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಸಂಜೆ ಮನೆಗೆ ಬಂದ ನಂತರ ಅವಳು ಮೋಹನ್ಗೆ ಒಂದು ಕವರ್ ಕೊಡ್ತಾಳೆ. ಮತ್ತು ಇವತ್ತು ಆಫೀಸ್ಗೆ ಹೋಗಬೇಡಿ, ಲೀವ್ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಮೋಹನ್ ಕೂಡ ಅವಳ ಮಾತಿಗಾಗಿ ಆ ದಿನ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳ್ಕೋತಾನೆ. ಅದೇ ಸಮಯದಲ್ಲಿ ಬಚ್ಚುವಿನ ಕೈಗೆ ಒಂದು ಗ್ರೀಟಿಂಗ್ ಕಾರ್ಡ್ ಸಿಗುತ್ತೆ. ಅದರ ಮೇಲೆ ಒಂದು ರೊಮ್ಯಾಂಟಿಕ್ ಕಪಲ್ ಫೋಟೋ ಇರುತ್ತೆ. ಈ ಫೋಟೋವನ್ನು ನೋಡಿದ ಕೂಡಲೇ ಬಚ್ಚುವಿನ ಆ ವಿಚಿತ್ರ ಫೀಲಿಂಗ್ ಕೂಡ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ವೀಕ್ಷಕರೇ, ಇದರಿಂದ ಮುಂದೆ ಈ ಕುಟುಂಬದ ಜೀವನದಲ್ಲಿ ತುಂಬ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಆ ರಾತ್ರಿ ಬಚ್ಚು ಮಲಗಿದ ನಂತರ ಬಹಳ ದಿನಗಳಿಂದ ಮೋಹನ್ ಮತ್ತು ಶೈಲಾ ಒಬ್ಬರ ಜೊತೆಗೆ ಒಬ್ಬರು ಸ್ವಲ್ಪ ಸಮಯ ಕಳೆಯೋಣ ಅಂತ ಹತ್ತಿರವಾಗ್ತಾ ಹೋಗ್ತಾರೆ. ಇಬ್ಬರು ಕೂಡ ತಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಮರೆತು ಸ್ವಲ್ಪ ಹೊತ್ತಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಇರೋಣ ಅಂತ ಯೋಚನೆ ಮಾಡ್ತಾರೆ. ಆದರೆ ಅಷ್ಟರಲ್ಲಿ ಬಚ್ಚು ಎಚ್ಚರವಾಗಿಬಿಡ್ತಾನೆ. ಇಬ್ಬರು ಕೂಡ ಅವನನ್ನು ಮತ್ತೆ ಮಲಗಿಸೋಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಅವನು ಮಲಗೋದೇ ಇಲ್ಲ. ಮೋಹನ್ಗೆ ತುಂಬ ಕೋಪ ಬರುತ್ತೆ. ಅವನು ಬೇಸರದಿಂದ ಬಾತ್ರೂಮ್ ಕಡೆ ಹೋಗ್ತಾನೆ. ಅದೇ ಸಮಯದಲ್ಲಿ ಬಚ್ಚು ಶೈಲಾಳ ಸೀರೆಯನ್ನು ಹಿಡಿದು ಎಳೆಯೋಕೆ ಶುರು ಮಾಡ್ತಾನೆ.
ಮೊದಲಿಗೆ ಶೈಲಾಗೆ ಏನಾಗ್ತಿದೆ ಅನ್ನೋದೇ ಅರ್ಥ ಆಗೋದಿಲ್ಲ. ಆದರೆ ಕೆಲವು ಕ್ಷಣಗಳಲ್ಲಿ ಬಚ್ಚು ತನ್ನ ಅಮ್ಮನ ಜೊತೆ ತುಂಬ ಅನ್‌ಕಂಫರ್ಟಬಲ್ ಆಗಿ ವರ್ತನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಶೈಲಾ ತುಂಬ ಕಾಮ್ ಆಗಿ "ಬಚ್ಚು ಬಿಡು, ನೀನು ಒಳ್ಳೆ ಹುಡುಗ" ಅಂತ ಹೇಳಿ ಅವನನ್ನು ದೂರ ಮಾಡಲು ಪ್ರಯತ್ನ ಮಾಡ್ತಾಳೆ. ಆದರೆ ಬಚ್ಚು ಕೇಳೋದೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಶೈಲಾ ಅವನಿಗೆ ಒಂದು ಕೆನ್ನೆಗೆ ಬಾರಿಸ್ತಾಳೆ. ಅಷ್ಟರಲ್ಲಿ ಮೋಹನ್ ಅಲ್ಲಿಗೆ ಬರ್ತಾನೆ. ಆದರೆ ಈ ವಿಷಯವನ್ನ ಶೈಲಾ ಮೋಹನ್‌ಗೆ ಹೇಳೋದೇ ಇಲ್ಲ. ಯಾಕಂದ್ರೆ ಈ ವಿಷಯ ಗೊತ್ತಾದ್ರೆ ಮೋಹನ್ ಇನ್ನೂ ಕೂಡ ಹೆಚ್ಚು ನೋವಾಗ್ತಾನೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅವಳು ಏನೂ ಆಗಿಲ್ಲ ಅನ್ನೋ ಥರ ನಾರ್ಮಲ್ ಆಗಿ ನಡ್ಕೊತಾಳೆ. ಅದೇ ರಾತ್ರಿ ಮೋಹನ್‌ಗೆ ಒಂದು ವಿಷಯ ನೆನಪಾಗುತ್ತೆ. ಇವತ್ತು ಶೈಲಾಳ ಬರ್ತಡೇ. ಅವನು ತಕ್ಷಣ ಅವಳಿಗೆ ಬರ್ತಡೇ ವಿಶ್ ಮಾಡ್ತಾನೆ. ಈ ಸಣ್ಣ ವಿಶ್ ಕೇಳಿ ಶೈಲಾಳ ಮುಖದಲ್ಲಿ ಒಂದು ನಗು ಮೂಡುತ್ತೆ. ಮರುದಿನ ಆಫೀಸ್ನಲ್ಲಿ ಶೈಲಾಳ ಬರ್ತಡೇ ಇರೋದ್ರಿಂದ ಪಂಡಿತ್ ಸರ್ ಎಲ್ಲ ಸ್ಟಾಫ್ಗೂ ಥಿಯೇಟರ್ಗೆ ಮೂವಿ ನೋಡೋಕೆ ಕರ್ಕೊಂಡು ಹೋಗ್ತಾರೆ. ಮೂವಿ ಮುಗಿದ ನಂತರ ಶೈಲಾಗೆ ಒಂದು ಬರ್ತಡೇ ಕೇಕ್ ಗಿಫ್ಟ್ ಮಾಡ್ತಾನೆ. ಇದನ್ನು ಮನೆಗೆ ತೊಗೊಂಡೋಗಿ ಹಾಗೆ ಮೋಹನ್ ಜೊತೆ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾನೆ. ಶೈಲಾಗೂ ತುಂಬ ಖುಷಿಯಾಗುತ್ತೆ. ಅವಳು ಆ ಕೇಕನ್ನು ತುಂಬ ಜಾಗ್ರತೆಯಿಂದ ಮನೆಗೆ ತರ್ತಾಳೆ. ಇಬ್ಬರು ಸೇರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಅವಳು ಚಾಕು ತರೋಕೆ ಕಿಚನ್ಗೆ ಹೋಗುವಷ್ಟರಲ್ಲಿ ಬಚ್ಚು ಓಡ್ ಬಂದು ಕೇಕ್ ಮೇಲೆ ಬಿದ್ದುಬಿಡ್ತಾನೆ. ಅವನಿಗೆ ಕೇಕ್ ತಿನ್ನಬೇಕು ಅನ್ನೋ ಆಸೆ. ಮೋಹನ್ ಅವನನ್ನು ದೂರ ತಳ್ತಾರೆ. ಹಾಗೆ ಅಪ್ಪ ಮಗನ ನಡುವೆ ತಳ್ಳಾಟ ಶುರುವಾಗುತ್ತೆ. ಬಚ್ಚು ಅಷ್ಟು ಬೆಳೆದು ದೊಡ್ಡವನು ಆದರೂ ಕೂಡ ಮೋಹನ್ ಅವನನ್ನು ಎದುರಿಸೋಕೆ ಆಗ್ತಿರಲ್ಲ. ಆದರೂ ಕೂಡ ಅವನನ್ನು ದೂರ ತಳ್ಳಿ ಅದೇ ಆತುರದಲ್ಲಿ ಆ ಕೇಕನ್ನು ತಿನ್ಕೊಬಿಡ್ತಾನೆ. ಒಂದೆರಡು ಪೀಸ್ ಅಲ್ಲ, ಆಲ್ಮೋಸ್ಟ್ ಇಡೀ ಕೇಕನ್ನೇ ತಿನ್ಬಿಡ್ತಾನೆ. ಶೈಲಾಳಿಗಾಗಿ ಒಂದು ಪೀಸ್ ಕೂಡ ಉಳಿಸೋದಿಲ್ಲ. ವೀಕ್ಷಕರೇ, ಈ ಸೀನ್ ನೋಡಿದ್ರೆ ಎಂಥರಿಗೂ ಕೂಡ ಒಂದು ಕ್ಷಣ ಬೇಜಾರಾಗುತ್ತೆ. ತಮ್ಮ ಮಗನಿಗೋಸ್ಕರ ತಮ್ಮ ಸೆಲೆಬ್ರೇಟನ್ನೇ ಅವರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಶೈಲಾ ಈಚೆ ಬಂದು ನೋಡಿದಾಗ ಅವಳ ಮುಖ ಸಂಪೂರ್ಣ ಬಾಡಿ ಹೋಗುತ್ತೆ. ಅವಳು ಏನೂ ಹೇಳೋದಿಲ್ಲ. ಅವಳ ಕಣ್ಣಲ್ಲಿರುವ ನೋವು ಎಲ್ಲವನ್ನೂ ಹೇಳಿಬಿಡುತ್ತೆ. ಅವಳಿಗೆ ತಕ್ಷಣ ಹಳೆಯ ದಿನಗಳು ನೆನಪಾಗುತ್ತೆ. ಮದುವೆಯಾದ ಹೊಸ ದಿನಗಳಲ್ಲಿ ಮೋಹನ್ ಪ್ರತಿಯೊಂದು ಬರ್ತ್ಡೇಯನ್ನು ಎಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದ. ಆದರೆ ಇಂದು ಅವನ ಜೀವನ ಎಷ್ಟು ಬದಲಾಗ್ಬಿಟ್ಟಿದೆ ಅನ್ನೋದು ಅವಳಿಗೆ ಮತ್ತೆ ಅರ್ಥವಾಗುತ್ತೆ. ಮರುದಿನ ಸಂಡೆ ಬೆಳಿಗ್ಗೆ ಪಂಡಿತ್ ಸರ್ ಮತ್ತೆ ಶೈಲಾಳ ಮನೆಗೆ ಬರ್ತಾನೆ. ಈ ಸಲ ಅವರು ಒಂದು ಬಾಬಾ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಅವರ ಆಶೀರ್ವಾದದಿಂದ ಬಚ್ಚುಗೆ ಏನಾದರೂ ಒಳ್ಳೇದಾಗ್ಬೋದು ಅಂತ. ಆದರೆ ಮೋಹನ್ಗೆ ಇಂಥ ಬಾಬಾ ಮಿರಾಕಲ್ ಎಲ್ಲದರ ಮೇಲೆ ನಂಬಿಕೆ ಇರೋದಿಲ್ಲ. ಅವನು ನೇರವಾಗಿ ನಾನು ಬರಲ್ಲ ಅಂತ ಹೇಳ್ಬಿಡ್ತಾನೆ. ಆದರೆ ಶೈಲಾಳಿಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ಮೋಹನ್ ನೀನೇ ಹೋಗ್ಬಾ, ನಾನು ಮನೆ ನೋಡ್ಕೋತೀನಿ ಅಂತ ಹೇಳ್ತಾನೆ. ಈಗ ಶೈಲಾ ಮತ್ತು ಪಂಡಿತ್ ಹೊರಡ್ತಾರೆ. ಟ್ರೈನ್ನಲ್ಲಿ ಹೋಗ್ತಿರುವಾಗ ಪಂಡಿತ್ ಮತ್ತು ಶೈಲಾ ಮೊದಲ ಬಾರಿಗೆ ಓಪನ್ ಆಗಿ ಮಾತಾಡ್ತಾರೆ. ಅಷ್ಟರಲ್ಲಿ ಶೈಲಾಳಿಗೆ ಒಂದು ಸತ್ಯ ಅರ್ಥ ಆಗುತ್ತೆ. ಪಂಡಿತ್ನ ಜೀವನ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅವರಿಗೆ ಮದುವೆ ಆಗಿದೆ, ಆದರೆ ಅವರ ವೈಫ್ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ. ಇಬ್ಬರು ಒಂದೇ ಮನೇಲಿದ್ದರೂ ಕೂಡ ಮನಸ್ಸಿನಿಂದ ತುಂಬ ದೂರವಾಗಿರ್ತಾರೆ. ಅದಕ್ಕಾಗಿ ಪಂಡಿತ್ಗೆ ಶೈಲಾಳ ನೋವು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದಕ್ಕೋಸ್ಕರ ಅವನು ಅವಳಿಗೆ ತುಂಬ ಹೆಲ್ಪ್ ಮಾಡ್ತಿರ್ತಾನೆ. ಅವರು ಬಾಬಾ ಹತ್ರ ಹೋಗಿ ಶೈಲಾ ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ. ಬಚ್ಚುಗಾಗಿ ಆಶೀರ್ವಾದವನ್ನು ಪಡಿತಾಳೆ. ಒಂದು ಪ್ರಸಾದ ಮತ್ತು ಪವಿತ್ರವಾದ ದಾರವನ್ನು ಮನೆಗೆ ತರ್ತಾಳೆ. ಮನೆಗೆ ಬಂದ ತಕ್ಷಣ ಆ ಪವಿತ್ರ ದಾರ ಮತ್ತು ಪ್ರಸಾದಕ್ಕೆ ನಮಸ್ಕಾರ ಮಾಡೋಕ್ಕೆ ಹೇಳ್ತಾಳೆ. ಆದರೆ ಮೋಹನ್ ಇವುಗಳ ಮೇಲೆ ನಂಬಿಕೆ ಇಲ್ಲ. ಅವನು ಸುಮ್ಮನೆ ನಿಂತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮೋಹನ್ ಆಫೀಸ್ಗೆ ರೆಡಿ ಆಗ್ತಾನೆ. ಶೈಲಾ ಇವತ್ತು ಹೋಗಬೇಡಿ, ಮನೇಲಿರಿ ಅಂತ ಹೇಳ್ತಾಳೆ. ಆದರೆ ಮೋಹನ್ ಚಿಂತೆ ಮಾಡಬೇಡ, ಇವತ್ತು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಆಫೀಸ್ಗೆ ಹೊರಡ್ತಾನೆ. ಅವನಿಗೆ ಆಫೀಸ್ಗೆ ಹೋದ್ಮೇಲೂ ಕೂಡ ಅವನ ಮನಸ್ಸು ಕೆಲಸದಲ್ಲಿ ಇರೋದಿಲ್ಲ. ಯಾಕಂದರೆ ಬಚ್ಚು ಮಾಡಿದ ಆ ವಿಚಿತ್ರ ವರ್ತನೆ ಮತ್ತೆ ಮತ್ತೆ ಅವನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ತನ್ನ ಫ್ರೆಂಡ್ ವೆಂಕಟ್ಗೆ ಕೆಲಸ ಹೇಳಿ ಮನೆಗೆ ಬೇಗ ವಾಪಸ್ ಬರ್ತಾನೆ. ಆದರೆ ಮೋಹನ್ ಮನೆಗೆ ಬಂದಾಗ ಒಂದು ಶಾಕಿಂಗ್ ಸೀನ್ ಕಾಣುತ್ತೆ. ವೀಕ್ಷಕರ, ಇಲ್ಲಿ ಬಚ್ಚು ಅವರ ಅಮ್ಮನನ್ನೇ ಇಮೇಜಿನ್ ಮಾಡಿಕೊಂಡು ಅವಳ ಹತ್ರ ಹೋಗ್ತಾ ಇರ್ತಾನೆ. ಆಗ ಶೈಲಾಳಿಗೆ ಮೋಹನ್ ಇರಬಹುದು ಅಂತ ಒಂದು ಫೀಲ್ ಆಗುತ್ತೆ. ಆದರೆ ತಕ್ಷಣ ಕಣ್ಬಿಟ್ಟು ನೋಡಿದಾಗ ಅದು ಬಚ್ಚು. ಅವನು ಶೈಲಾಳನ್ನು ಬಿಗಿಯಾಗಿ ಹಿಡಿದು ಮತ್ತೆ ಇಂಪ್ರಾಪರ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಶೈಲಾ ಎಷ್ಟೇ ತಡೆಯಲು ಪ್ರಯತ್ನ ಮಾಡಿದ್ರೂ ಕೂಡ ಬಚ್ಚು ಕೇಳೋದೇ ಇಲ್ಲ. ಅಷ್ಟರಲ್ಲಿ ಸರಿಯಾದ ಸಮಯಕ್ಕೆ ಮೋಹನ್ ಮನೆಗೆ ವಾಪಸ್ ಆಗ್ಬಿಡ್ತಾನೆ. ಈ ಸೀನನ್ನು ನೋಡಿದ ಕೂಡಲೇ ಅವನಿಗೆ ಕೋಪ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಇದರಿಂದ ಶೈಲಾಳಿಗೂ ಕೂಡ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆಗ ಮೋಹನ್ ಬಚ್ಚುವನ್ನು ಬಲವಾಗಿ ಎಳೆದು ತುಂಬ ಹೊಡಿತಾನೆ. ಶೈಲಾ ಅಡ್ಡ ಬಂದರೂ ಕೂಡ ಮೋಹನ್ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಈ ಘಟನೆ ಆದ ನಂತರ ಮೋಹನ್ ಮಾತ್ರ ಅಲ್ಲ, ಶೈಲಾ ಕೂಡ ಸಂಪೂರ್ಣವಾಗಿ ಕುಸಿದು ಹೋಗ್ತಾಳೆ. ಅವಳ ಮನಸ್ಸಿಗೆ ಯಾರೋ ತನ್ನ ಮೇಲೆ ದೊಡ್ಡ ಅನ್ಯಾಯ ಮಾಡಿದ ಹಾಗೆ ಅನಿಸುತ್ತೆ. ಆದರೆ ವೀಕ್ಷಕರೇ, ಇಲ್ಲಿ ದೊಡ್ಡ ದುರಂತ ಏನಂದರೆ ಅದನ್ನು ಮಾಡಿದವರು ಬೇರೆ ಯಾರೂ ಅಲ್ಲ, ಅವಳ ಸ್ವಂತ ಮಗ. ಈ ನೋವನ್ನು ಯಾರಿಗೂ ಹೇಳಿಕೊಳ್ಳೋಕ್ಕಾಗಲ್ಲ, ಮರೆತು ಬಿಡೋಕ್ಕೂ ಆಗಲ್ಲ. ಇಲ್ಲಿ ಮಕ್ಕಳು ಬೆಳೆಯುತ್ತಿದ್ದಂತೆ ಅವರ ದೇಹ ಮತ್ತು ಮನಸ್ಸಿನಲ್ಲಿ ಬದಲಾವಣೆ ಆಗೋದು ಸಹಜ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಕುಟುಂಬದ ದೊಡ್ಡ ಜವಾಬ್ದಾರಿ. ವೀಕ್ಷಕರೇ, ಅಲ್ಲಿಂದ ಆ ಕುಟುಂಬದ ಜೀವನ ಇನ್ನೂ ಕಠಿಣವಾಗ್ತಾ ಹೋಗುತ್ತೆ. ಆ ಘಟನೆಯಾದ ನಂತರ ಮೋಹನ್ ಆಫೀಸ್ಗೆ ಹೋಗಲೇ ಇಲ್ಲ. ಅವನು ಬಚ್ಚುವಿನ ಪಕ್ಕದಲ್ಲಿ
ಕೂತ್ಕೊಬಿಟ್ಟಿರ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಭಯ, ನಾನು ಆಫೀಸ್ಗೆ ಹೋದ ಮೇಲೆ ಬಚ್ಚು ಮತ್ತೆ ಶೈಲಾ ಜೊತೆ ಹೀಗೆ ವರ್ತನೆ ಮಾಡಿದ್ರೆ ಅಂತ. ಈ ಯೋಚನೆ ಅವನನ್ನು ಸಂಪೂರ್ಣವಾಗಿ ಕಾಡ್ತಾ ಇರುತ್ತೆ. ಆದರೆ ಎಷ್ಟು ದಿನ ಕೆಲಸ ಬಿಟ್ಟು ಮನೆಯಲ್ಲೇ ಇರೋಕ್ಕಾಗಲ್ಲ. ಮನೆಯ ಖರ್ಚು ಕೂಡ ನೋಡ್ಕೋಬೇಕು. ಹಾಗಾಗಿ ಶೈಲಾನೇ ಮೋಹನ್ಗೆ ಧೈರ್ಯ ಹೇಳಿ ಆಫೀಸ್ಗೆ ಕಳಿಸ್ತಾಳೆ. ಆಫೀಸ್ಗೆ ಬಂದರೂ ಕೂಡ ಮೋಹನ್ ಮನಸ್ಸು ಕೆಲಸದಲ್ಲಿ ಇರೋದೇ ಇಲ್ಲ. ಅವನ ತಲೆಯಲ್ಲಿ ಮನೆ, ಶೈಲಾ ಮತ್ತು ಬಚ್ಚು ಮಾತ್ರ. ಈ ಕಷ್ಟವನ್ನು ಯಾರ ಕೈಲೂ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವರಿಗೆ ಹೇಳಿಕೊಳ್ಳೋಕ್ಕಾಗದೇ ಇರುವಂತಹ ಒಂದೊಂದು ಮನಸ್ಸಿನ ನೋವುಗಳಿರ್ತವೆ. ಆದರೆ ಅದನ್ನು ಸಮಾಜ ಜೊತೆ ವ್ಯಕ್ತಪಡಿಸಲು ಆಗೋದೇ ಇಲ್ಲ. ಹಾಗೆ ಕತೆ ಮುಂದುವರಿಯುತ್ತೆ. ಅಷ್ಟರಲ್ಲಿ ಮರುದಿನ ಬೆಳಿಗ್ಗೆ ಮೋಹನ್ ಒಂದು ಶಾಕಿಂಗ್ ಡಿಸಿಷನ್ ತಗೋತಾನೆ. ಅಲ್ಲಿ ಅವನಿಗೆ ಅರ್ಥ ಆಗಿರುತ್ತೆ, ವಯಸ್ಸಿಗೆ ಬಂದ ಮಗನಿಗೆ ಅವನ ಮೈಂಡ್ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಹೇಗೆ ವರ್ತನೆ ಮಾಡ್ತಾನೆ ಅಂತ. ಹಾಗೆ ಒಬ್ಬ ವೇಶ್ಯೆಯನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ಆ ಹೆಂಗಸಿನ ಮುಂದೆ ಕೈ ಜೋಡಿಸಿ, ಪ್ಲೀಸ್ ನನ್ನ ಮಗನಿಗೆ ಸಹಾಯ ಮಾಡಿ ಅಂತ ಬೇಡ್ಕೋತಾನೆ. ಆ ಹೆಂಗಸಿಗೂ ಕೂಡ ಮೊದಲಿಗೂ ಏನೂ ಅರ್ಥ ಆಗಲ್ಲ. ಆದರೆ ಬಚ್ಚುವನ್ನು ನೋಡಿದ ಕೂಡಲೇ ಅವನ ಪರಿಸ್ಥಿತಿ ನೋಡಿ ಭಯಪಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ಅವಳು ಹೊರಗೆ ಹೋಗ್ತಿದ್ದಂತೆ ಬಚ್ಚು ಕೂಡ ಅವಳ ಹಿಂದೆ ಓಡೋಕೆ ಪ್ರಯತ್ನ ಮಾಡ್ತಾನೆ. ಮೋಹನ್ ತುಂಬ ಕಷ್ಟಪಟ್ಟು ಅವನನ್ನು ಹಿಡಿದು ಮನೆಯೊಳಗೆ ಹಾಕಿ ಲಾಕ್ ಮಾಡಿಬಿಡ್ತಾನೆ. ಒಳಗಿನಿಂದ ಬಚ್ಚು ಜೋರಾಗಿ ಬಾಗಿಲು ಬಡಿತಾ ಇರ್ತಾನೆ, ಕಿರುತ್ತಾ ಇರ್ತಾನೆ, ಅಳ್ತಾ ಇರ್ತಾನೆ. ಅವನಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಅವನೊಳಗೆ ಹೊಸದಾಗಿ ಶುರುವಾದ ಫೀಲಿಂಗ್ಸ್ ಏನು, ಅದು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಅವನ ಪರಿಸ್ಥಿತಿಯನ್ನು ನೋಡಿ ಮೋಹನ್ ಸಂಪೂರ್ಣವಾಗಿ ಹೆಲ್ಪ್ಲೆಸ್ ಆಗ್ಬಿಡ್ತಾನೆ. ವೀಕ್ಷಕರೇ, ಆ ಸಮಯದಲ್ಲಿ ಯಾರೇ ಇದ್ರೂ ಕೂಡ ಆ ಸಿಚುವೇಶನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಯಾರಿಗೂ ಗೊತ್ತಾಗಿರೋದಿಲ್ಲ. ಮುಂದೆ ನಡೆಯುವ ಸೀನ್, ಒಬ್ಬ ತಂದೆ ಯಾರೂ ಕೂಡ ತನ್ನ ಮಕ್ಕಳಿಗಾಗಿ ಈ ಕೆಲಸ ಮಾಡಿರೋದಿಲ್ಲ. ಹಾಗೆ ಒಂದು ಸೀನ್ ಕೂಡ ನಡೆಯುತ್ತೆ. ಮೋಹನ್ ತನ್ನ ಜೀವನದಲ್ಲೇ ಅತ್ಯಂತ ಕಷ್ಟದ ಡಿಸಿಷನ್ ಅನ್ನ ತೆಗೆದುಕೊತಾನೆ. ಒಬ್ಬ ತಂದೆಯಾಗಿ ಯಾವತ್ತೂ ಯಾರೂ ಮಾಡಿರದ ಕೆಲಸವನ್ನ ಮಾಡ್ತಾನೆ. ತನ್ನ ಮಗನಿಗಾಗಿ, ಅವನ ಫೀಲಿಂಗ್ನ ಕಂಟ್ರೋಲ್ಗಾಗಿ ಬಚ್ಚುವಿನ ಫಿಸಿಕಲ್ ನೀಡನ್ನು ತನ್ನ ಕೈಯಿಂದಲೇ ಫುಲ್ಫಿಲ್ ಮಾಡ್ತಾನೆ. ಅದರ ನಂತರ ಮಾತ್ರ ಬಚ್ಚು ಶಾಂತವಾಗಿ ಮಲಗ್ತಾನೆ. ಆದರೆ ಈ ಕೆಲಸ ಮಾಡಿದ ನಂತರ ಮೋಹನ್ ಬಾತ್ರೂಮ್ಗೆ ಹೋಗಿ ಅವನ ಮುಖವನ್ನು ನೋಡ್ಕೊಳ್ಳಲು ಅವನಿಗೂ ಬೇಜಾರಾಗ್ತಾ ಇರುತ್ತೆ. ಅವನ ಮೇಲೆ ಅವನಿಗೆ ಅಸಹ್ಯವಾಗ್ತಾ ಇರುತ್ತೆ. ಕಣ್ಣೀರನ್ನು ತಡೆಯೋಕ್ಕೆ ಆಗ್ತಿರಲ್ಲ. ಅವನು ಮಾಡಿದ್ದು ಕಾಮಕ್ಕಾಗಿ ಅಲ್ಲ, ತನ್ನ ಬುದ್ಧಿಮಾಂದ್ಯ ಮಗನ ನೋವನ್ನು ಕಡಿಮೆ ಮಾಡೋಕ್ಕೆ. ಆದರೂ ಒಬ್ಬ ತಂದೆಯ ಮನಸ್ಸು ಅದನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಆ ದಿನ ಮೋಹನ್ ಸಂಪೂರ್ಣವಾಗಿ ಒಳಗೆ ಮುರಿದು ಬಿದ್ದಿರ್ತಾನೆ. ವೀಕ್ಷಕರೇ, ಈ ಸೀನ್ ಅಂತೂ ನಿಜಕ್ಕೂ ಈ ಸಿನಿಮಾದ ಅತ್ಯಂತ ಪೇನ್ಫುಲ್ ಸೀನ್ಗಳಲ್ಲಿ ಒಂದಾಗಿರುತ್ತೆ. ಇಲ್ಲಿ ಡೈರೆಕ್ಟರ್ ಯಾರನ್ನು ಕೂಡ ಜಡ್ಜ್ ಮಾಡೋದಿಲ್ಲ. ಒಬ್ಬ ಬುದ್ಧಿಮಾಂದ್ಯ ಮಗ ಇರುವ ಫ್ಯಾಮಿಲಿ ಯಾವ ಮಟ್ಟಿಗೆ ಕಷ್ಟ ಅನುಭವಿಸ್ಬೋದು ಅನ್ನೋದನ್ನು ಮಾತ್ರ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಈ ಘಟನೆ ಆದಮೇಲೆ ಮೋಹನ್ಗೆ ಮನಸ್ಸೇ ಸರಿ ಇರೋದಿಲ್ಲ. ಅವನ ಮನಸ್ಸಿನ ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ತನ್ನ ಬೆಸ್ಟ್ ಫ್ರೆಂಡ್ ವೆಂಕಟ್ ಜೊತೆ ಹೊರಗೆ ಹೋಗಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾನೆ. ಸಾಮಾನ್ಯವಾಗಿ ಮೋಹನ್ ತನ್ನ ಮೇಲೆ ₹1 ಕೂಡ ಖರ್ಚು ಮಾಡ್ಕೋತಿರಲ್ಲ. ಆದರೆ ಇವತ್ತು ಅವನ ಮನಸ್ಸಿನ ನೋವು ಅಷ್ಟು ಜಾಸ್ತಿ ಇರುತ್ತೆ. ಡ್ರಿಂಕ್ಸ್ ಮಾಡ್ತಾ ಇಬ್ಬರು ಜೀವನದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ವೆಂಕಟ್ ತನ್ನ ಜೀವನದ ಒಂದು ದೊಡ್ಡ ರಹಸ್ಯವನ್ನು ಮೋಹನ್ ಮುಂದೆ ಹೇಳ್ತಾನೆ. ನನ್ನ ಮಗ ಯಾಕೆ ಸತ್ತ ಅನ್ನೋ ನಿಜ ನಿನಗೆ ಗೊತ್ತಿಲ್ಲ. ನಂತರ ಕಣ್ಣೀರಿನಿಂದ ಮುಂದುವರಿಸ್ತಾನೆ. ನನ್ನ ಮಗ ಕೂಡ ಇದೇ ಥರ ಮೆಂಟಲಿ ಡಿಸಾರ್ಡರ್ ಆಗಿರ್ತಾನೆ. ಅವನನ್ನು ನೋಡಿಕೊಳ್ಳೋದು ದಿನದಿಂದ ದಿನಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಒಂದು ರಾತ್ರಿ ಸ್ವಲ್ಪ ಹೊತ್ತು ಶಾಂತವಾಗಿ ಮಲಗಲಿ ಅಂತ ಅವನ ಹಾಲಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿದ್ದೆ. ಆದರೆ ಆ ಮಾತ್ರೆ ಸ್ವಲ್ಪ ಜಾಸ್ತಿ ಆಗಿ ನನ್ನ ಮಗ ಯಾವತ್ತೂ ಎದ್ದೇಳಲೇ ಇಲ್ಲ. ಆ ದಿನದಿಂದ ಇವತ್ತಿನವರೆಗೂ ನಾನು ನನ್ನನ್ನೇ ಕ್ಷಮಿಸಿಕೊಳ್ಳೋಕ್ಕಾಗಿಲ್ಲ. ಇದನ್ನು ಹೇಳುತ್ತಾ ವೆಂಕಟ್ ಹತ್ತು ಬಿಡ್ತಾನೆ. ಈ ಮಾತುಗಳು ಮೋಹನ್ನ ಮನಸ್ಸನ್ನೇ ಕದಡಿ ಬಿಡುತ್ತೆ. ಅಲ್ಲಿಂದ ಹೊರಟ ಮೋಹನ್ ಒಬ್ಬನೇ ರೈಲ್ವೆ ಟ್ರ್ಯಾಕ್ ಕಡೆಗೆ ಬರ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ಈ ಜೀವನಕ್ಕೆ ಕೊನೆ ಮಾಡಿಬಿಡೋಣ ಅಂತ. ಟ್ರೈನ್ ಶಬ್ದ ಹತ್ರ ಬರ್ತಿದೆ. ಆದರೆ ಕೊನೆಯ ಕ್ಷಣದಲ್ಲಿ ಅವನಿಗೆ ಶೈಲಾ ಮತ್ತು ಬಚ್ಚು ನೆನಪಾಗ್ತಾರೆ. ಅವನು ಹಿಂದಕ್ಕೆ ಸರಿದು ಬಿಡ್ತಾನೆ. ಮತ್ತೆ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮೋಹನ್ ಕುಡಿದಿರುವುದು ಶೈಲಾಗೆ ಗೊತ್ತಾಗುತ್ತೆ. ಆದರೆ ಅವಳು ಅವನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಯಾಕಂದರೆ ಅವಳಿಗೆ ಗೊತ್ತಿತ್ತು, ಇವತ್ತು ಅವನು ಕುಡಿದಿದ್ದು ಖುಷಿಗಾಗಿ ಅಲ್ಲ, ಅವನ ನೋವನ್ನು ಮರೆಯೋಕ್ಕಾಗಿ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಮೋಹನ್ ತನ್ನ ಜೀವನದಲ್ಲಿ ತನ್ನ ಮೇಲೆ ಯಾವತ್ತೂ ಕೂಡ ದುಡ್ಡನ್ನು ಖರ್ಚು ಮಾಡ್ಕೊಂಡಿರೋದಿಲ್ಲ. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿಸಿ ಬಚ್ಚುವಿನ ಹೆಸರಿನಲ್ಲಿ 3 ಲಕ್ಷವನ್ನು ಸೇವ್ ಮಾಡಿರ್ತಾನೆ. ಮುಂದೆ ಅವನಿಲ್ಲ ಅಂದರೂ ಕೂಡ ತನ್ನ ಮಗನಿಗೆ ಹಣದ ತೊಂದರೆ ಆಗಬಾರ್ದು ಅನ್ನೋ ಆಸೆ ಅವನಲ್ಲಿರುತ್ತೆ. ಆದರೆ ಶೈಲಾ ಮಾತ್ರ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿರ್ತಾಳೆ. ನಾವು ನಮ್ಮ ಮಗನಿಗಾಗಿ ಬದುಕಿದ್ದೀವಿ ಸರಿ, ಆದರೆ ನಮ್ಮ ಜೀವನವನ್ನು ಕೂಡ ಸಂಪೂರ್ಣವಾಗಿ ಮರಿಬಾರ್ದು ಅಂತ ಅವಳಿಗನ್ಸುತ್ತೆ. ಇದೇ ಸಮಯದಲ್ಲಿ ಆಫೀಸ್ನಲ್ಲಿ ಕೆಲವರು ಶೈಲಾಳ ಬಗ್ಗೆ ಕೆಟ್ಟದಾಗಿ ಮಾತುಗಳನ್ನಾಡ್ತಾರೆ. ಶೈಲಾಗೆ ಪ್ರಮೋಷನ್ ಸಿಕ್ಕಿದ್ದು ಕೆಲಸದಿಂದ ಅಲ್ಲ, ಬಾಸ್ ಜೊತೆ ಕ್ಲೋಸ್ ಆಗಿ ಕಿತ್ತಿದ್ರಿಂದ ಅಂತ ಗಾಸಿಪ್ ಮಾಡ್ತಾರೆ. ಅಷ್ಟರಲ್ಲಿ ಪಂಡಿತ್ ಸರ್ ಅಲ್ಲಿಗೆ ಬರ್ತಾರೆ. ಎಲ್ರಿಗೂ ಕೂಡ ಗಟ್ಟಿಯಾಗಿ ಹೇಳ್ತಾರೆ, ಶೈಲಾ ಯಾವ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾಳೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅವಳ ಕ್ಯಾರೆಕ್ಟರ್ ಬಗ್ಗೆ ಯಾರೂ ಮಾತಾಡಬೇಡಿ ಅಂತ ಎಲ್ಲರ ಬಾಯನ್ನು ಮುಚ್ಚಿಸ್ತಾರೆ. ಅವರ ಮಾತು ಕೇಳಿ ಶೈಲಾಗೆ ಪಂಡಿತ್ ಮೇಲೆ ತುಂಬ ಗೌರವ ಕೂಡ ಇನ್ನೂ ಹೆಚ್ಚಾಗುತ್ತೆ. ಆದರೆ
ಮುಂದೆ ಅವಳ ಜೀವನದಲ್ಲಿ ಇನ್ನೊಂದು ದೊಡ್ಡ ತೆರವು ಬರಲಿದೆ. ಆಫೀಸ್ನಲ್ಲಿ ನಡೆದ ಘಟನೆಯಿಂದ ಶೈಲಾ ನೇರವಾಗಿ ಪಂಡಿತ್ ಸರ್ ಹತ್ರ ಹೋಗ್ತಾಳೆ. ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ತುಂಬ ನೋವು. ಅವಳು ಹೇಳ್ತಾಳೆ, ನನ್ನ ಬಗ್ಗೆ ಜನ ಏನು ಬೇಕಾದರೂ ಮಾತಾಡ್ತಿದ್ದಾರೆ, ನಾನು ಏನೂ ತಪ್ಪು ಮಾಡಿಲ್ಲ, ಆದರೂ ಕೂಡ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿರುವ ಶೈಲಾ ಒಂದು ಶಾಕಿಂಗ್ ಮಾತು ಹೇಳ್ತಾಳೆ, ಎಲ್ಲರೂ ನಾನು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತಿದ್ದಾರಲ್ವಾ, ಹಾಗಿದ್ರೆ ಆ ತಪ್ಪನ್ನೇ ನಿಜವಾಗಿ ಮಾಡಿಬಿಡೋಣ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಅವಳು ಮುಂದುವರಿಸಿ, ನನಗೆ ನನ್ನ ಗಂಡನಿಂದ ಸಿಗಬೇಕಾದ ಪ್ರೀತಿ, ಸಮಯ, ಸಂತೋಷ ಯಾವುದೂ ಸಿಗ್ತಾ ಇಲ್ಲ. ಈ ಸ್ಯಾಟರ್ಡೆ ಸಂಡೇ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ಬಿಡ್ತಾಳೆ. ಪಂಡಿತ್ ಸರ್ ಕೂಡ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಆದರೆ ಅವರು ಅವಳ ನಿರ್ಧಾರಕ್ಕೆ ಒಪ್ತಾರೆ. ಸಂಜೆ ಮನೆಗೆ ಬಂದ ಶೈಲಾ ಮೋಹನ್ ಮುಂದೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾಳೆ. ಆಫೀಸ್ ಕೆಲಸ ಇದೆ, 2 ದಿನ ಔಟ್ ಆಫ್ ಸ್ಟೇಷನ್ ಹೋಗಬೇಕು ಅಂತ ಸುಳ್ಳು ಹೇಳ್ತಾಳೆ. ಮೋಹನ್ ಕೂಡ ಅನುಮಾನ ಪಡದೆ ಸರಿ ಜಾಗ್ರತೆಯಿಂದ ಹೋಗು ಅಂತ ಹೇಳ್ತಾನೆ. ಹಾಗೆ ಒಂದು ದಿನ ಪಂಡಿತ್ ಸರ್ ತಮ್ಮ ಟ್ಯಾಕ್ಸಿಯಲ್ಲಿ ಶೈಲಾಳನ್ನು ಮನೆಗೆ ಡ್ರಾಪ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ರಸ್ತೆ ಮಧ್ಯೆ ಬೊಚ್ಚು ಓಡ್ತಾ ಬರ್ತಾನೆ. ಅವನ ವಿಚಿತ್ರ ವರ್ತನೆಯನ್ನು ನೋಡಿ ಸುತ್ತಮುತ್ತಲಿನ ಜನ ಅವರನ್ನು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಮೋಹನ್ ಓಡುತ್ತಾ ತನ್ನ ಮಗನನ್ನು ಕಾಪಾಡ್ತಾನೆ. ಈ ಸೀನ್ ನೋಡಿದ ಪಂಡಿತ್ ಮೊದಲ ಬಾರಿಗೆ ಮೋಹನ್ ಎಷ್ಟು ಕಷ್ಟಪಟ್ಟು ಈ ಕುಟುಂಬವನ್ನು ನೋಡ್ಕೊಳ್ತಿದ್ದಾನೆ ಅನ್ನೋದನ್ನು ತನ್ನ ಕಣ್ಣಾರೆ ನೋಡ್ತಾನೆ. ಹಾಗೆ ಸ್ಯಾಟರ್ಡೆ ಕೂಡ ಬರುತ್ತೆ. ಶೈಲಾ ಪಂಡಿತ್ ಜೊತೆ ಹೋಗೋಕೆ ರೆಡಿ ಆಗ್ತಾಳೆ. ಆ ಸಮಯದಲ್ಲಿ ಮೋಹನ್ ಅವಳನ್ನು ಕರೆದು ಅವಳ ಕೈ ಹಿಡಿದು ತನ್ನ ಹೃದಯದ ಮಾತನ್ನು ಹೇಳ್ತಾನೆ. ನಮ್ಮ ಜೀವನದಲ್ಲಿ ತುಂಬ ಕಷ್ಟ ಇದೆ, ನಾವು ಎಷ್ಟು ನೋವನ್ನು ಅನುಭವಿಸಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ಆದರೂ ನಾನು ನಿನ್ನನ್ನು ಇವತ್ತಿಗೂ ಕೂಡ ಮೊದಲಿನ ಹಾಗೆ ಪ್ರೀತಿ ಮಾಡ್ತಿದ್ದೀನಿ. ನೀನು ವಾಪಸ್ ಬರುವಷ್ಟರಲ್ಲಿ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸೊಲ್ಯೂಷನ್ ಕಂಡುಹಿಡಿದಿರ್ತೀನಿ ಅಂತ ಹೇಳ್ತಾನೆ. ಈ ಮಾತು ಕೇಳಿ ಶೈಲಾಳ ಕಣ್ಣಲ್ಲಿ ನೀರು ಬರ್ತದೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಮೋಹನ್ ತುಂಬ ಭಯಾನಕ ನಿರ್ಧಾರವನ್ನು ತಗೊಂಡಿರ್ತಾನೆ. ಈಗಾಗಲೇ ಅವನು ರ್ಯಾಟ್ ಪಾಯ್ಸನನ್ನು ತಂದಿಟ್ಟಿರ್ತಾನೆ. ತನ್ನ ಮಗ ಬಚ್ಚುವಿಗೆ ಅದನ್ನು ಕೊಟ್ಟು ಅವನ ನೋವಿಗೂ ಮತ್ತು ತನ್ನ ನೋವಿಗೂ ಶಾಶ್ವತವಾಗಿ ಅಂತ್ಯ ಮಾಡೋಣ ಅಂತ ಯೋಚನೆ ಮಾಡಿರ್ತಾನೆ. ವೀಕ್ಷಕರೇ, ಇನ್ನು ಮುಂದೆ ಏನಾಗುತ್ತೆ? ಮೋಹನ್ ನಿಜವಾಗ್ಲೂ ಕೂಡ ಆ ನಿರ್ಧಾರ ಮಾಡ್ತಾನ, ಅಥವಾ ಈ ಕುಟುಂಬದ ಜೀವನದಲ್ಲಿ ಇನ್ನೂ ಏನಾದರೂ ದೊಡ್ಡ ತಿರುವು ಬರುತ್ತಾ? ಮುಂದೆ ನೋಡ್ತಾ ಹೋಗೋಣ. ಹೀಗೆ ಶೈಲಾ ಪಂಡಿತ್ ಸರ್ ಹತ್ರ ಹೋಗ್ತಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಮೋಹನ್ ಹೇಳಿದ ಮಾತುಗಳೇ ಮತ್ತೆ ಮತ್ತೆ ನೆನಪಾಗ್ತಾ ಇರುತ್ತೆ. ಅವನು ಹೇಳಿದ ಮಾತು, ನಾನಿನ್ನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಮಾತು ಅವಳ ಮನಸ್ಸನ್ನೇ ಬದಲಾಯಿಸ್ಬಿಡುತ್ತೆ. ಅವಳು ಪಂಡಿತ್ ಸರ್ ಕಡೆ ನೋಡಿ, ಸಾರಿ ಸರ್, ನಾನು ನಿಮ್ಮ ಜೊತೆ ಬರೋಕ್ಕೆ ಆಗೋದಿಲ್ಲ. ನಾನು ಒಂದು ದೊಡ್ಡ ತಪ್ಪನ್ನು ಮಾಡೋಕ್ಕೆ ಹೊರಟಿದ್ದೆ. ಆದರೆ ಈಗ ನನಗೆ ಅರ್ಥ ಆಗಿದೆ, ನನ್ನ ಗಂಡ ನನ್ನನ್ನು ಇವತ್ತಿಗೂ ಕೂಡ ಅಷ್ಟೇ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಪಂಡಿತ್ ಸರ್ ಕೂಡ ಅವಳ ನಿರ್ಧಾರವನ್ನು ಗೌರವಿಸ್ತಾನೆ. ಅವರು ಯಾವುದೇ ಒತ್ತಾಯ ಇಲ್ಲದೆ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಕಡೆ ಮೋಹನ್ ಮನೆಗೆ ಬಂದು ಬಚ್ಚುವಿಗೆ ವಿಷ ಬೆರೆಸಿದ ಹಾಲನ್ನು ಕೊಡೋಕ್ಕೆ ಸಿದ್ಧವಾಗಿರ್ತಾನೆ. ಆ ಸಮಯದಲ್ಲಿ ಅವನ ಕೈ ನಡುಗ್ತಾ ಇರುತ್ತೆ, ಕಣ್ಣಲ್ಲಿ ನೀರು. ಇದೊಂದೇ ದಾರಿ ಅಂತ ತನ್ನನ್ನೇ ತಾನು ಸಮಾಧಾನ ಮಾಡ್ಕೋತಾನೆ. ಆದರೆ ಅದೇ ಸಮಯದಲ್ಲಿ ಅವನ ಆಫೀಸ್ ಫ್ರೆಂಡ್ ಓಡುತ್ತಾ ಮನೆ ಹತ್ರ ಬರ್ತಾನೆ. ಅವನು ಒಂದು ಬ್ಯಾಡ್ ನ್ಯೂಸ್ ಹೇಳ್ತಾನೆ. ಏನಂದರೆ ಮೋಹನ್ನ ಫ್ರೆಂಡ್ ವೆಂಕಟ್ ಸತ್ತಿದ್ದಾನೆ ಅಂತ. ಎಲ್ರಿಗೂ ಕೂಡ ಅದು ಆಕ್ಸಿಡೆಂಟ್ ಅಂತ ಅನಿಸುತ್ತೆ. ಆದರೆ ಮೋಹನ್ಗೆ ಸತ್ಯ ಗೊತ್ತಾಗಿರುತ್ತೆ. ವೆಂಕಟ್ ತನ್ನ ಮಗನ ಸಾವಿನ ಗಿಲ್ಟ್ನಿಂದ ಹೊರಬರಲಾಗದೆ ಬಹುಶಃ ಸೂಸೈಡ್ ಮಾಡ್ಕೊಂಡಿರ್ಬೋದು ಅನ್ನೋದು ಅವನಿಗೆ ಅರ್ಥ ಆಗಿರುತ್ತೆ. ಆ ಕ್ಷಣದಲ್ಲೇ ಮೋಹನ್ ತನ್ನ ಕೈಯಲ್ಲಿದ್ದ ವಿಷದ ಗ್ಲಾಸ್ ಕಡೆ ನೋಡ್ತಾನೆ. ಅವನಿಗೆ ಒಂದು ವಿಷಯ ಅರ್ಥ ಆಗುತ್ತೆ, ನನ್ನ ಮಗನನ್ನು ಕೊಂದರೆ ಸಮಸ್ಯೆ ಮುಗಿಯೋದಿಲ್ಲ. ನನ್ನ ಜೀವನದಲ್ಲೂ ಕೂಡ ವೆಂಕಟ್ಗೆ ಕಾಡಿದಂತಹ ಒಂದು ಗಿಲ್ಟ್ ನನಗೂ ಕಾಡಬಹುದು ಈಗಂತ ಅಂದ್ಕೊಂಡು ತಕ್ಷಣ ಆ ಯೋಚನೆಯನ್ನು ಅಲ್ಲಿಗೆ ಬಿಟ್ಬಿಡ್ತಾನೆ. ಅದೇ ಸಮಯದಲ್ಲಿ ಶೈಲಾ ಮನೆಗೆ ವಾಪಸ್ ಬರ್ತಾಳೆ. ಅವಳು ಖುಷಿಯಾಗಿ ಮೋಹನನ್ನು ತಪ್ಕೋತಾಳೆ. ಅವಳು ಹೇಳ್ತಾಳೆ, ಇವತ್ತು ನಾನು ಒಂದು ದೊಡ್ಡ ತಪ್ಪು ನಿರ್ಧಾರವನ್ನು ಮಾಡೋಕೆ ಹೋಗಿದ್ದೆ, ಆದರೆ ನಮ್ಮ ಪ್ರೀತಿಯೇ ನನ್ನನ್ನು ತಡೀತು ಅಂತ ಅಳ್ತಾಳೆ. ಮೋಹನ್ ಕೂಡ ಕಣ್ಣೀರಿನಿಂದ ನಾನು ಒಂದು ದೊಡ್ಡ ತಪ್ಪನ್ನು ಮಾಡೋಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ಬಿಗಿಯಾಗಿ ತಪ್ಕೋತಾರೆ. ಕೊನೆಗೆ ಮೋಹನ್ ಮತ್ತು ಶೈಲಾ ಇಬ್ಬರು ಬಚ್ಚುವನ್ನು ಕರ್ಕೊಂಡು ಬೀಚ್ಗೆ ಹೋಗ್ತಾರೆ. ಅಲ್ಲಿ ಇಬ್ಬರು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿರ್ತಾರೆ. ಬಚ್ಚು ನಮ್ಮ ಜೀವನದ ಭಾರ ಅಲ್ಲ, ಅವನು ನಮ್ಮ ಮಗ. ಚಿಕ್ಕವನಿದ್ದಾಗ ಅವನಿಗೆ ಹೇಗೆ ಪ್ರತಿಯೊಂದು ಕೇರ್ ಮಾಡ್ತಿದ್ವೋ, ಈಗಲೂ ಅವನ ಫಿಸಿಕಲ್ ನೀಡ್ಸ್ ಸೇರಿದಂತೆ ಎಲ್ಲ ಜವಾಬ್ದಾರಿಯನ್ನು ನಾವು ಪ್ರೀತಿಯಿಂದ ನೋಡ್ಕೊಳ್ತೇವೆ. ಅವನನ್ನು ಬದಲಾಯಿಸಲು ಆಗೋದಿಲ್ಲ, ಆದರೆ ಅವನ ಜೊತೆ ಸಂತೋಷವಾಗಿ ಬದುಕಬಹುದು. ಹೀಗೆ ಒಂದು ತೀರ್ಮಾನ ಮಾಡ್ತಾರೆ. ಆ ಕ್ಷಣದಿಂದ ಅವರ ಜೀವನವೇ ಬದಲಾಗುತ್ತೆ. ಇಲ್ಲಿಯವರೆಗೆ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಇತ್ತು, ಆದರೆ ಈ ಸೀನ್ ನಂತರ ಸ್ಕ್ರೀನ್ ನಿಧಾನವಾಗಿ ಕಲರ್ ಆಗ್ತಾ ಹೋಗುತ್ತೆ. ಇದರ ಅರ್ಥ ಇವರ ಜೀವನದಲ್ಲಿ ಮತ್ತೆ ನಂಬಿಕೆ ಬಂದಿದೆ, ಮತ್ತೆ ಬದುಕುವ ಧೈರ್ಯ ಬಂದಿದೆ. ವೀಕ್ಷಕರೇ, ಸ್ಪೆಷಲ್ ಚೈಲ್ಡನ್ನು ಬೆಳೆಸೋದು ಸುಲಭ ಅಲ್ಲ. ಅವರ ಪೇರೆಂಟ್ಸ್ ಪ್ರತಿದಿನ ಎಷ್ಟು ಫಿಸಿಕಲ್, ಮೆಂಟಲ್ ಮತ್ತು ಎಮೋಷನಲ್ ಸಿಚುಯೇಷನ್ಗೆ ಸ್ಟ್ರಗಲ್ ಅನುಭವಿಸ್ತಾರೆ ಅನ್ನೋದನ್ನು ಹೊರಗಿನವರಿಗೆ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ. ಈ ಸಿನಿಮಾ ಯಾರನ್ನು ಕೂಡ ಜಡ್ಜ್ ಮಾಡೋದಿಲ್ಲ, ಬದಲಾಗಿ ಅಂಥ ಪೇರೆಂಟ್ಸ್ ಜೀವನವನ್ನು ತುಂಬ ರಿಯಲಿಸ್ಟ್ ಆಗಿ ತೋರಿಸಿದೆ. ಅವರ ಮೇಲಿನ ರೆಸ್ಪೆಕ್ಟನ್ನು
ಇನ್ನೂ ಹೆಚ್ಚಿಸುತ್ತದೆ. ನಿಜವಾಗಿಯೂ ಕೂಡ ಇಂಥ ಪೇರೆಂಟ್ಸ್ ಎಲ್ರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಆಗಮನ ಒಂದಲ್ಲ ಒಂದು ಋಣ ನಮ್ಮ ಮೇಲೆ ಇದ್ದೇ ಇರುತ್ತೆ. ಆ ಕಾರಣದಿಂದಲೇ ದೇವರು ಅವರನ್ನು ಜೋಡಿಯಾಗಿ ಕೊಟ್ಟಿರ್ತಾನೆ. ಆದ್ದರಿಂದ ಯಾವುದೇ ವ್ಯಕ್ತಿಯನ್ನು ಕೀಳಾಗಿ ನೋಡಬಾರ್ದು. ನನ್ನ ಪ್ರಕಾರ ಇದೇ ಈ ಸಿನಿಮಾದ ನಿಜವಾದ ಸಂದೇಶ. ಈ ಕತೆ ನಿಮ್ಮ ಹೃದಯ ಮುಟ್ಟಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಇಂತಹ ಅರ್ಥಪೂರ್ಣ ಮೂವಿ ಎಕ್ಸ್ಪ್ಲನೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.